ಆತ್ಮೀಯ ಬಂಧು ಮಿತ್ರರೇ, ನಮಸ್ಕಾರ ಮಿತ್ರರೇ. ನೋಡಿ, ಈ ಹನುಮಂತ ಇದ್ದಾನಲ್ಲ, ಈತ ಉತ್ತರ ಕರ್ನಾಟಕದ ಅತ್ಯುನ್ನತ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹನುಮಂತ ಯಾರಿಗೆ ಗೊತ್ತಿಲ್ಲ ಹೇಳಿ? ಇಡೀ ಕರ್ನಾಟಕ ರಾಜ್ಯದ ಮನೆ ಮನೆಗೂ ಕೂಡ ಈತ ಜನಜನಿತ. ಈತನ ಹಾಡುಗಾರಿಕೆ, ಆತನ ಹಾಡನ್ನ ಕೇಳ್ತಾ ಇದ್ರೆ ಎಂಥವರು ಕೂಡ ಮೈಮರೆತು ಕೂರುವಂತ ಪರಿಸ್ಥಿತಿ. ಈ ಹಿಂದೆ ಆತ ಕುರಿಯನ್ನ ಮೇಯಿಸುತ್ತಾ ಹಾಡನ್ನ ಹಾಡುತ್ತಾ ಆತ ಬೆಳೆದು ಬಂದ ರೀತಿಯೇ ಒಂದು ಅದ್ಭುತ. ಸರಿಗಮಪ್ಪಗೆ ಎಂಟ್ರಿ ಕೊಟ್ಟಾಗ ಆತನನ್ನ ಬೆಳೆಸಿದ್ದು, ಎಲ್ಲರೂ ಹರಸಿದ್ದು, ಆತ ರನ್ನರ್ ಅಪ್ ಆಗಿ ಹೊರಬಂದಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆತನ ಹಾಡುಗಾರಿಕೆ, ಆ ಕ್ಷಣದಲ್ಲಿ ಆತ ಪದಪುಂಜಗಳನ್ನು ಸೇರಿಸಿ ಆತ ಹಾಡ್ತಾನಲ್ಲ, ಅದು ಎಂಥವರನ್ನು ಕೂಡ ಮೆಚ್ಚಿಸುವಂಥದ್ದು. ಇನ್ನು ಹನುಮಂತನ ಜೀವನ ಅತಿ ಸುಂದರವಾಗಿ ಸಾಗುತ್ತಾ ಹೋಯಿತು. ಅದಾದ ಬಳಿಕ ಹನುಮಂತನಿಗೆ ಸಿಕ್ಕಂತ ಅತಿ ದೊಡ್ಡ ಒಂದು ಆಫರ್ ಅಂತಂದ್ರೆ ಅದು ಬಿಗ್ ಬಾಸ್. ಕಲರ್ಸ್ ಕನ್ನಡದಲ್ಲಿ ನಡೆಸಿಕೊಡುವಂತಹ ಬಿಗ್ ಬಾಸ್ನಲ್ಲಿ ಹನುಮಂತ ವೈಟ್ ಕಾರ್ಡ್ ಎಂಟ್ರಿ ತೆಗೆದುಕೊಂಡು ಆತನ ಮುಗ್ಧತೆ ಮತ್ತು ಆತನ ಚಾಣಕ್ಯತೆ ಇವೆಲ್ಲವೂ ಕೂಡ ಆತನ ಗೆಲುವಿಗೆ ಕಾರಣ ಆಯಿತು. ಬಿಗ್ ಬಾಸ್ ಅನ್ನುವಂಥ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಒಬ್ಬ ಹಳ್ಳಿಗಾಡು ಪ್ರತಿಭೆ ಗೆಲುವನ್ನು ಸಾಧಿಸೋದು ಅಂದರೆ ಅದು ಸುಮ್ಮನೆಯ ಮಾತಲ್ಲ, ಅದು ಅತಿ ದೊಡ್ಡ ವಿಚಾರ. ಸೊ ಹಾಗಾಗಿ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಆತನ ಜರ್ನಿಯಲ್ಲಿ ಕಾಮನ್ ಆಗಿ ಕೇಳಿ ಬಂದಿದ್ದು ಒಂದು ವಿಚಾರ ಅಂತಂದ್ರೆ ಹನುಮಂತನ ಹುಡುಗಿಯ ವಿಚಾರ. ಸ್ನೇಹಿತರೆ, ಹನುಮಂತನ ಹುಡುಗಿ ಯಾರು? ಹನುಮಂತನ ಹುಡುಗಿ ಎಲ್ಲಿದ್ದಾಳೆ? ಹನುಮಂತನ ಅತ್ತೆ ಆಕೆಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡ್ತಾರಾ? ಈ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗಿತ್ತು. ಸಾಕಷ್ಟು ಬಾರಿ ವೇದಿಕೆ ಮೇಲೆ ನಿಂತು ಕಿಚ್ಚ ಸುದೀಪ್ ಅವರೇ ರೇಗಿಸಿದ್ದುಂಟು. ಹನುಮಂತ, ಈ ಬಾರಿ ನೀನು ಗೆದ್ರೆ ನಿಮ್ಮತ್ತೆ ಮನೆಗೆ ಸೀದಾ ಹೋಗು, ನಿಮ್ಮತ್ತೆ ನಿನಗೆ ಈ ಸಲ ಕರೆದು ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಈಗ ಇದೇ ಬೆನ್ನಲ್ಲೇ ಹನುಮಂತನ ಹುಡುಗಿ ಯಾರಿರಬಹುದು, ಆಕೆ ಹೇಗಿರಬಹುದು ಅನ್ನುವಂಥ ಕುತೂಹಲಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಹನುಮಂತನ ಹುಡುಗಿಯ ಫೋಟೋ ರಿವೀಲ್ ಆದಂತೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಆದರೆ ಎಲ್ಲೂ ಕೂಡ ಹನುಮಂತ ಈಕೆ ನನ್ನ ಹುಡುಗಿ ಅನ್ನುವಂಥ ಮಾತನ್ನ ಹೇಳಿಕೊಂಡಿಲ್ಲ. ಅಫಿಷಿಯಲ್ ಆಗಿ ಏನೂ ಕೂಡ ಆತ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಬಹುತೇಕ ಎಲ್ಲರೂ ಕೂಡ ನೆಟ್ಟಿಗರು ಈಕೆಯೇ ಹನುಮಂತನ ಹುಡುಗಿ, ಈಕೆಯೇ ಹನುಮಂತನನ್ನ ಮದುವೆ ಆಗುವ ಹುಡುಗಿ ಅನ್ನುವಂಥ ಮಾತುಗಳನ್ನ ಎಲ್ಲೆಡೆ ಮಾತನಾಡ್ತಾ ಇದ್ದಾರೆ. ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ಒಬ್ಬ ಸೆಲೆಬ್ರಿಟಿ, ಒಬ್ಬ ಅದ್ಭುತ ಹಾಡುಗಾರ, ಜೊತೆಗೆ ಒಬ್ಬ ಬಿಗ್ ಬಾಸ್ ವಿನ್ನರ್, ಒಂದು ಸೆಲೆಬ್ರಿಟಿ ಆತ. ಇಡೀ ಕರ್ನಾಟಕಕ್ಕೆ ಗೊತ್ತು ಆತ, ಎಲ್ಲರಿಗೂ ಗೊತ್ತಿರುವಂಥ ಕಾರಣದಿಂದಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಏನೇ ಒಂದು ಗಾಸಿಪ್ ಬಂದರೂ ಕೂಡ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಅದ್ರ ಬಗ್ಗೆ ಚರ್ಚೆ ಆಗೋದಂತೂ ಸತ್ಯ. ಇನ್ನು ಮನೇಲಿ ಕೂತು ಕಮೆಂಟ್ ಮಾಡೋರು ಹೇಳ್ತಾರೆ, ಏನು ಅದ್ರ ಬಗ್ಗೆ ಏನು ದೊಡ್ಡ ಚರ್ಚೆ ಮಾಡ್ತೀರಿ, ಅದ್ರ ಬಗ್ಗೆ ಏನು ಕಮೆಂಟ್ ಹಾಕ್ತೀರಿ, ಏನು ಯಾರಿಗೂ ಸಿಗದೆ ಇರೋ ಹುಡುಗಿನ, ಎಲ್ಲರೂ ಮನುಷ್ಯರೇ ಅಲ್ವಾ, ಎಲ್ಲರಿಗೂ ಹುಡುಗಿ ಸಿಗಲ್ವಾ, ಎಲ್ಲರಿಗೂ ಮಕ್ಕಳಾಗಲ್ವಾ, ಮದುವೆ ಆಗಲ್ವಾ, ಈ ರೀತಿಯಾದಂಥ ಕಮೆಂಟ್ಗಳು ಬರ್ತಾ ಇರುತ್ತೆ. ಆದರೆ ಎಲ್ಲರಿಗೂ ಬರುತ್ತೆ, ಎಲ್ಲರೂ ಸೆಲೆಬ್ರಿಟಿ ಆಗೋಕೆ ಸಾಧ್ಯನೇ? ಎಲ್ಲರೂ ಸೆಲೆಬ್ರಿಟಿ ಆಗೋಕೆ ಸಾಧ್ಯ ಇಲ್ಲ. ಸೆಲೆಬ್ರಿಟಿಗಳ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ. ಸೊ ಅದೇ ರೀತಿಯಾಗಿ ಹನುಮಂತನ ಹುಡುಗಿಯ ಫೋಟೋಗಳನ್ನು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇವಳೇ ಹನುಮಂತನ ಹುಡುಗಿನಾ ಅನ್ನುವಂಥ ಪ್ರಶ್ನೆ. ಈಗ ಅದಕ್ಕೆ ಹನುಮಂತನೇ ಖುದ್ದು ಅಫಿಷಿಯಲಿ ಅನೌನ್ಸ್ ಮಾಡಬೇಕಾಗುತ್ತೆ. ಈಕೆನ ನಿಜವಾದ ಒಡತಿ ಆಗೋಳು, ಮುಂದಿನ ಹೆಂಡತಿ ಆಗೋಳು ಈಕೆನ ಹನುಮಂತನ ಹುಡುಗಿ ಅನ್ನುವಂಥದ್ದನ್ನು ಖುದ್ದು ಹನುಮಂತನೇ ಈಗ ಕ್ಲಿಯರ್ ಮಾಡಬೇಕಾಗುತ್ತೆ ಅಥವಾ ಅಫಿಷಿಯಲಿ ಅನೌನ್ಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲದೆಯೂ ಇರಬಹುದು. ಸೊ ಹಾಗಾಗಿ ನಾವು ಯಾವುದಕ್ಕೂ ಕೂಡ ನೆಟ್ಟಿಗರು ಆದಷ್ಟು ಬೇಗ ಆ ರೀತಿಯಾದಂಥ ಚರ್ಚೆ ಮಾಡೋದನ್ನು ಬಿಟ್ಟು ಯಾರು ಅನ್ನುವಂಥದ್ದನ್ನು ತಿಳ್ಕೊಂಡು ಅಥವಾ ಅಫಿಷಿಯಲಿ ಅನೌನ್ಸ್ ಮಾಡಿದ್ರೆ ಮಾತ್ರ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಸುಮ್ಮನೆ ಅನಾವಶ್ಯಕ ಚರ್ಚೆ ಮಾಡೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅಂತಲೂ ಕೂಡ ನಾನು ಈ ಮುಖಾಂತರ ಹೇಳ್ಬೋದು. ಸೊ ಹಾಗಾಗಿ ಇದು ಬಹುತೇಕ ಹನುಮಂತನ ಹುಡುಗಿಯೇ ಇರಬಹುದು ಅನ್ನುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಅಂದ ಮಾತ್ರಕ್ಕೆ ಹನುಮಂತನ ಹುಡುಗಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಹನುಮಂತನೇ ಖುದ್ದು ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ಏನೇ ಆಗಲಿ, ಹನುಮಂತನ ಹುಡುಗಿಯೇ ಆಗಿದ್ದರೆ ಒಂದು ವೇಳೆ ಇಬ್ಬರು ಕೂಡ ಚೆನ್ನಾಗಿರಲಿ, ಇಬ್ಬರ ಸಂಸಾರ ಅದ್ಭುತವಾಗಿರಲಿ, ಹನುಮಂತನಿಗೂ ಮತ್ತಷ್ಟು ಮುಂದೆ ತುಂಬ ಒಳಿತಾಗಲಿ, ಆತ ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥ ಸ್ಲೋಗನ್ ಇದೆಯಲ್ಲ, ನಮ್ಮ ಡಾಲಿ ಧನಂಜಯ್ ಕೊಟ್ಟಂಥ ಸ್ಲೋಗನ್, ಅದು ಇನ್ನೂ ಎಲ್ಲರಿಗೂ ಕೂಡ ಅಪ್ಲೈ ಆಗಿ, ಜೊತೆಗೆ ಹನುಮಂತನ ಜೀವನ, ಸಾಂಸಾರಿಕ ಜೀವನ ಚೆನ್ನಾಗಿರಲಿ. ಇನ್ನೂ ಆತ ಮುಂದೆ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಿಗೆ ಬರಲಿ, ಗೆಲ್ಲಿ, ಸಿನಿಮಾದಲ್ಲೂ ಕೂಡ ಆಫರ್ ತಗೊಳ್ಳಿ, ಹಾಡುಗಳನ್ನ ಹೇಳಲಿ, ಇನ್ನಷ್ಟು ಹಾಡುಗಳನ್ನು ಬರೀಲಿ, ಹಾಡಲಿ, ಆತನಿಗೆ ಎಲ್ಲದೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಕೂಡ ನಮ್ಮ ವಾಹಿನಿಯ ಮುಖಾಂತರ ಪ್ರಾರ್ಥನೆಯನ್ನು ಮಾಡೋಣ. ಸ್ನೇಹಿತರೆ, ಧನ್ಯವಾದಗಳು.